ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಂತು ಗುಬ್ಬಿಗೂಡು. ಈ ವಿಡಿಯೋ ಬಂದು ಮಾರ್ಚ್ 30 ಯುಗಾದಿ ಹಬ್ಬ ದಿನದ ವಿಡಿಯೋ ಆಗಿರುತ್ತದೆ. ಯಾರು ಬೈಕಬೇಡಿ, ತುಂಬಾ ಡಿಲೇ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ವರ್ಕ್ ಪ್ರೆಷರ್ ಇರೋದ್ರಿಂದ ವಿಡಿಯೋ ಎಡಿಟ್ ಮಾಡಿರ್ಲಿಲ್ಲ. ಮತ್ತೆ ಅವತ್ತು ಎದ್ದ ತಕ್ಷಣ ಕಾಲ್ ಮಾಡಿದ್ರು. ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ರಲ್ಲ, ಅವರು ಕಾಲ್ ಮಾಡಿದ್ರು, ಬ್ಲೌಸ್ ಬೇಕು ಹಬ್ಬಕ್ಕೆ ಅಂದ್ಬಿಟ್ಟು. ಅದಕ್ಕೆ ಅದನ್ನ ಎತ್ತಿ ಇಡ್ತಾ ಇದ್ದೀನಿ. ಸದ್ಯಕ್ಕೆ 2 ಬ್ಲೌಸ್ ಸ್ಟಿಚಿಂಗ್ ಆಗಿತ್ತು. ಸೊ ಅದು ಎರಡನ್ನು ಎತ್ತಿ ಇಡ್ತಾ ಇದ್ದೀನಿ. ಅವರು ಬರ್ತೀನಿ ಕೊಡಿ ಅಂತ ಹೇಳಿದ್ರು. ಸೊ 2 ಸ್ಯಾರಿಗೆ ಫಾಲ್ ಹಾಕಿ ಮತ್ತೆ ಸೈಡ್ ಸ್ಟಿಚ್ ಹಾಕಿ 2 ಬ್ಲೌಸ್ ಸ್ಟಿಚಿಂಗ್ ಆಗಿ ಸದ್ಯಕ್ಕೆ ಕೊಡ್ತಾ ಇದ್ದೀನಿ ಅವತ್ತಿನ ದಿನ. ಅದಾದ್ಮೇಲೆ ಫ್ರೆಶ್ ಅಪ್ ಆಗ್ಬೇಕು. ಅಂದ್ರೆ ಕೆಲಸ ಕ್ಲೀನಿಂಗ್ ಎಲ್ಲ ಅದ್ರ ಹಿಂದಿನ ದಿನಾನೇ ಆಗಿತ್ತು. ಇವತ್ತಿನ ದಿನ ಅಂದ್ರೆ ಯುಗಾದಿ ಹಬ್ಬದ ದಿನ ಮಾತ್ರ ಮತ್ತೆ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ. ಇನ್ನು ಮಾಡ್ಬೇಕು, ಕೆಲಸ ಎಲ್ಲ ಇದೆ. ಯುಗಾದಿ ಹಬ್ಬ ನಮ್ಗೆ ಹಿಂದೂಗಳಿಗೆ ವರ್ಷ ಆರಂಭದ ದಿನ. ಅವತ್ತು ನಮ್ಮ ಮನೆಗೆ ಲಕ್ಷ್ಮಿ ಬಂದಿರೋ ಅದೃಷ್ಟನೋ ಇಲ್ಲಾಂದ್ರೆ ಇವರು ಸಾರಿ ಇಸ್ಕೊತಾ ಇರೋರು ಅವ್ರ ಕೈ ಅದೃಷ್ಟನೋ ಗೊತ್ತಿಲ್ಲ. ಬಟ್ ನಮ್ಗೆ ಆವತ್ತಿನ ದಿನ ನನ್ಗೆ ದುಡ್ಡು ಸಿಕ್ಕಿರೋದ್ರಿಂದ, ನಮ್ಮ ಮನೆಗೆ ಲಕ್ಷ್ಮಿ ಬಂದಿರೋದ್ರಿಂದ ಅವತ್ತಿಂದ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ. ಅದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಅದೇ ಕಾರಣ, ಸ್ಟಿಚಿಂಗ್ ಇರೋ ಕಾರಣನೇ ನಾನು ಬೇಗ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ಮತ್ತೆ ನೆಕ್ಸ್ಟ್ ವಿಡಿಯೋ ನೋಡಿ. ನೆಕ್ಸ್ಟ್ ಇನ್ನ ಕಾಸ್ಟ್ಲಿಯೆಸ್ಟ್ ಸ್ಯಾರೀಸ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಕೊಡ್ತಾನೆ ಇರ್ತಾರೆ ನನ್ಗೆ ಸ್ಟಿಚಿಂಗ್ಗೆ. ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಇವಾಗ ಕೊಟ್ಟಿರೋದು 3 ಸ್ಯಾರಿ ಕೊಟ್ಟಿದ್ದಾರೆ. 15,000 ಅಬೌವ್ ಅಷ್ಟು ಕಾಸ್ಟ್ಲಿ ಸ್ಯಾರಿಗಳು. ಅದ್ರಲ್ಲೂ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿ ಕುಚ್ಚಾಕಿ ಕೊಡ್ಬೇಕು. ಅದು ಯಾವ್ಯಾವ ಸ್ಯಾರಿ, ಕಾಂಜೀವರಂ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಅದು ರೇಷ್ಮೆ ಸ್ಯಾರಿಗಳು, ಅದನ್ನ ಅಪ್ಲೋಡ್ ಮಾಡ್ತೀನಿ. ಸ್ಯಾರಿ ಚೆನ್ನಾಗಿದೆ, ಅದರಿಂದ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದನ್ನ ನೋಡಿ. ಯುಗಾದಿ ಹಬ್ಬದ ದಿನ ನನ್ನ ಕೈಗೆ ದುಡ್ಡು ಬಂದಿದ್ದು ಲಕ್ಷ್ಮಿ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ನನಗೆ ಅವಾಗಿಂದ ಅಂದ್ರೆ ಬರ್ತಾ ಇರುತ್ತೆ ಸ್ಟಿಚಿಂಗು, ಬಟ್ ಬೇಗ ಜಾಸ್ತಿ ಅಮೌಂಟ್ ಸಿಗುತ್ತಲ್ಲ ಒಂದೇ ಬ್ಲೌಸ್ಗೆ. ಐ ಮೀನ್ ಬೇಗ ಅಂದ್ರೆ ಕಡಿಮೆ ಸಮಯದಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರಲ್ಲ, ಆ ತರ ಅನ್ಕೋಬಹುದು. ಅಂದ್ರೆ ಒಬ್ರೇನೆ 3 4 5 ಬ್ಲೌಸ್ ಆ ತರ ಕೊಡ್ತಾ ಇರೋದು. ಅಂದ್ರೆ ವರ್ಕ್ ಬ್ಲೌಸೇನೆ ಕುಚ್ಚು ವರ್ಕ್ಗೆ ಈ ತರ ಜಾಸ್ತಿ ಕೊಡ್ತಾ ಇರೋದ್ರಿಂದ ಜಾಸ್ತಿ ಇನ್ಕಮ್ ಅರ್ನಿಂಗ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿಲ್ಲ, ಇನ್ನ ಸ್ನಾನ ಏನು ಮಾಡ್ದಿರಾ. ಬರೀ ಮುಖ ತೊಳ್ಕೊಂಡು, ಅದೇ ಮನೆ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಮುಖ ತೊಳ್ಕೊಂಡು ನಾನು ಹಣೆಗಿಕೊಂಡು ಪ್ರಾಣಾಯಾಮ ಮಾಡ್ತೀನಿ. ನಾನು ಡೈಲಿ ಪ್ರಾಣಾಯಾಮ ಮಾಡ್ತಾ ಇರೋದ್ರಿಂದ ಫಸ್ಟ್ ಪ್ರಾಣಾಯಾಮ ಮಾಡ್ಕೊಬಿಡೋಣ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ಟು ಆಮೇಲೆ ಪ್ರಾಣಾಯಾಮ ಮಾಡೋದಿಕ್ಕೆ ಆಗಲ್ಲ, ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎದ್ದ ತಕ್ಷಣ ಪ್ರಾಣಾಯಾಮ ಮಾಡ್ತೀನಿ. ಗೈಸ್, ಈ ಪ್ರಾಣಾಯಾಮ ಅನ್ನೋದು ಹೆಲ್ತ್ ರಿಲೇಟೆಡ್ಗೆ ಎಷ್ಟು ಪವರ್ಫುಲ್ ಮೆಡಿಸನ್ ಅಂತಂದ್ರೆ ತುಂಬಾನೇ ಪವರ್ಫುಲ್ ಮೆಡಿಸನ್ ಇದ್ದಂಗೆ ಗೈಸ್. ಯಾಕೆಂದ್ರೆ ಎಕ್ಸಾಂಪಲ್ ಅಂತಂದ್ರೆ ನಾನೇನೆ ಅದು ಏನು ಅಂತ ನಾನು ಮುಂದೊಂದ್ ದಿನ ನಿಮ್ಗೆ ಹೇಳ್ತೀನಿ. ಬಟ್ ಪ್ರಾಣಾಯಾಮನ ನೀವು ಮಿಸ್ ಮಾಡ್ದಿರಾ 1 ಅವರ್, ಡೇಗೆ 1 ಅವರ್ ಇಲ್ಲಾಂದ್ರೆ ಹಾಫ್ ಅನ್ ಅವರ್ ಮಾಡ್ತಾ ಬನ್ನಿ ಗೈಸ್. ನಿಮ್ಗೇನೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಪ್ರಾಣಾಯಾಮ ಅಂತ ಅಂದ್ರೆ ಏನು ಅಂತ ಆದ್ರೂ ತಿಳ್ಕೋಬೇಕು ಫಸ್ಟ್. ಪ್ರಾಣಾಯಾಮ ಅಂತ ಅಂದ್ರೆ ಏನು ಅಂತ. ಪ್ರಾಣ ಮತ್ತೆ ಆಯಾಮ. ಪ್ರಾಣಾಯಾಮ ಅಂತ ಅದು ಪ್ರಾಣ ಮತ್ತೆ ಆಯಾಮ ಅಂತ 2 ವಿಧ. ಫಸ್ಟ್ ಒನ್ ಬಂದು ಪ್ರಾಣ. ಪ್ರಾಣ ಅಂದ್ರೆ ನಮ್ಮ ಲೈಫ್ ಎನರ್ಜಿ, ನಮ್ಮ ದೇಹದಲ್ಲಿ ನಾಡಿಗಳ ಮೂಲಕ ಸಂಚಲನೆ ಆಗುತ್ತೆ. ಸೆಕೆಂಡ್ ಒನ್ ಬಂದು ಆಯಾಮ ಅಂದ್ರೆ ವಿಸ್ತರಣೆ. ಸೊ ಈ ಪ್ರಾಣಾಯಾಮದಲ್ಲಿ ನಾವು ತುಂಬಾ ಬ್ರೀತಿಂಗ್ಸ್ ಟೆಕ್ನಿಕ್ ಅನ್ನು ಯೂಸ್ ಮಾಡ್ಕೊಂಡು ನಮ್ಮ ದೇಹದಲ್ಲಿನ ಪ್ರಾಣನ ಮಾಡ್ಕೋಬಹುದು, ಅಂದ್ರೆ ವಿಸ್ತರಣೆ ಮಾಡ್ಕೋಬಹುದು. ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಪ್ರಾಣ ಫ್ರೀ ಆಗಿ ಫ್ಲೋ ಆಗೋ ತರ ಮಾಡುತ್ತೆ. ಅದ್ರ ಜೊತೆಗೆ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡುತ್ತೆ ನಮ್ಮ ಪ್ರಾಣ ಸಂಚಲನೆಯಲ್ಲಿ ಮತ್ತು ನಮ್ಮ ದೇಹದಲ್ಲಿ ಮತ್ತು ನಮ್ಮ ಮನಸ್ಸಿನಲ್ಲಿ. ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡುತ್ತೆ. ಹಂಗಂದ್ರೆ ಪ್ರಾಣ ಅಂದ್ರೆ ಪ್ರಾಣ ಅಂದ್ರೆ ಉಸಿರಲ್ಲ, ಉಸಿರಿನಲ್ಲಿ ಒಂದು ಭಾಗ ಅಷ್ಟೇ ಪ್ರಾಣ ಅಂದ್ರೆ. ಸೊ ನಮ್ಮ ಉಸಿರು ನಮಗೂ ಮತ್ತು ನಮ್ಮ ಪ್ರಾಣಕ್ಕೂ ಒಂದು ಲಿಂಕ್ ಇರೋ ಹಾಗೆ.
ಏಕೆಂದರೆ ಡೈರೆಕ್ಟ್ ಆಗಿ ನಾವು ಪ್ರಾಣನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಅಂದ್ರೆ ವಿಸ್ತರಣೆ ಮಾಡಕ್ಕಾಗಲ್ಲ ಅಲ್ವಾ? ಆದ್ರೆ ನಮ್ಮ ಉಸಿರನ್ನು ಕಂಟ್ರೋಲ್ ಮಾಡ್ಬೋದು. ಉಸಿರನ್ನು ಡೀಪ್ ಆಗಿ ಮಾಡ್ಕೋಬಹುದು ಅಥವಾ ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ಸೊ ಹಾಗಾಗಿ ನಮ್ಮ ಉಸಿರಿನ ಗುಣಮಟ್ಟನು ನಾವು ಜಾಸ್ತಿ ಮಾಡ್ತಾ ನಮ್ಮ ಪ್ರಾಣದ ಗುಣಮಟ್ಟನು ಜಾಸ್ತಿ ಮಾಡ್ಕೋಬಹುದು. ಅದೇ ರೀತಿ ನಮ್ಮ ಉಸಿರು ಮತ್ತು ಮನಸ್ಥಿತಿ ಸಹ ತುಂಬಾ ಒಂದು ಲಿಂಕ್ ಆಗಿರುತ್ತೆ. ಈಗ ನೀವೇ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಗೆ ಏನೋ ಒಂದು ಪೇನ್ ಆಗಿರುತ್ತೆ, ಏನೋ ಒಂದು ಸ್ಟ್ರೆಸ್ ಅಲ್ಲಿ ಇರ್ತೀರಾ ಅಲ್ವಾ? ಅವಾಗ ನಿಮ್ಮ ಉಸಿರಿನ ಪ್ಯಾಟ್ರನ್ ಗಮನಿಸಿದರೆ ಉಸಿರಿನ ಪ್ಯಾಟ್ರನ್ ನಾವು ಶಾಲೋ ಆಗಿ ಬ್ರೀತ್ ಮಾಡ್ತಾ ಇರ್ತೀವಿ. ಅಂದ್ರೆ ಮೇಲ್ಮೇಲೆ ಮಾತ್ರ ಬ್ರೀತ್ ಮಾಡ್ತಾ ಇರ್ತೀವಿ. ಈಗ ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀವಿ ನಾವು, ಅವಾಗ ಡೀಪ್ ಆಗಿ ನಾವು ಉಸಿರಾಡ್ತಾ ಕೂತ್ಕೋತೀವ, ಜಸ್ಟ್ ಚೆಸ್ಟ್ ಇಂದ ಮೇಲೆ ಕೆಳಗಡೆ ಮಾತ್ರ ಬ್ರೀತ್ ಮಾಡ್ತಾ ಇರ್ತೀವಿ ಅಲ್ವಾ? ಹೇಗೆ ನಮ್ಮ ಮನಸ್ಥಿತಿ ನಮ್ಮ ಉಸಿರಿನ ಒಂದು ಪ್ಯಾಟ್ರನ್ ಅನ್ನ ಚೇಂಜ್ ಮಾಡುತ್ತೆ, ಅದೇ ರೀತಿ ನಮ್ಮ ಉಸಿರಿನ ಪ್ಯಾಟ್ರನ್ ನಮ್ಮ ಉಸಿರನ್ನು ಚೇಂಜ್ ಮಾಡ್ಕೊಂಡ್ರೆ ನಮ್ಮ ಮನಸ್ಥಿತಿನ ಚೇಂಜ್ ಮಾಡ್ಕೋಬಹುದು. ಇದು ಆ ತರ ರಿಲೇಟೆಡ್ ಆಗಿರುತ್ತೆ ಪ್ರಾಣಾಯಾಮ. ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಕಾನ್ಸಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಸಿಯಸ್ ಮೈಂಡ್ ಚೆನ್ನಾಗಿ ವರ್ಕ್ ಮಾಡುತ್ತೆ. ಒಂದ್ ದಿನಕ್ಕೆ ಒಂದ್ಸಲ ಆದ್ರೂ 1 ಅವರ್ ಆದ್ರೂ ಪ್ರಾಣಾಯಾಮ ಮಾಡಿ. ಹಾಗೆ ಇದನ್ನ ಹೇಗೇಗೋ ಮಾಡೋದಲ್ಲ, ಯೂಟ್ಯೂಬ್ ನೋಡ್ಕೊಂಡು ಟ್ರೈ ಮಾಡೋದು, ಅದು ಇದು ಆ ತರ ಮಾಡಕ್ ಹೋಗ್ಲೇಬಾರ್ದು. ಅದಕ್ಕೆ ಅಂತ ಒಬ್ರು ಟೀಚರ್ ಇರ್ಬೇಕು. ಅವ್ರ ಮುಖಾಂತರ ಹೇಳ್ಸ್ಕೊಂಡು ಪ್ರಾಣಾಯಾಮ ಮಾಡೋದು ಬೆಸ್ಟ್ ಗೈಸ್. ಅದಾದ್ಮೇಲೆ ನೆಕ್ಸ್ಟ್ ಮಾವಿನ ಎಲೆ ಮತ್ತು ಬೇವಿನ ಎಲೆನ ತೋರಣ ಮಾಡಿ ಬಾಗ್ಲಿಗೆ ಕಟ್ಟಿದ್ವಿ. ಕಟ್ಟಾದ್ಮೇಲೆ ಬೇವಿನ ಎಲೆ ಬೇವಿನ ಹೂ ಬರುತ್ತಲ್ಲ, ಆ ಹೂವು ಮತ್ತೆ ಬೆಲ್ಲ, ಬೇವು ಬೆಲ್ಲ ಬೇವು ಬೆಲ್ಲನ ಜಜ್ಜಿ ನಾವು ತಿಂದ್ವಿ. ಸಿಹಿ ಕಹಿನ ತಿಂದ್ವಿ. ಅದೇ ಜೀವನದಲ್ಲಿ ಸಿಹಿ ಕಹಿ ಎರಡು ಈಕ್ವಲ್ ಆಗಿರುತ್ತೆ ಅಲ್ಲ. ನಮ್ಗೆ ಸಿಹಿನೇ ಬೇಕು ಅಂತ ಕೇಳ್ಕೊಂಡ್ರೆ ಸಿಗಲ್ಲ, ಹಾಗೆ ಕಹಿನೂ ಇರಲ್ಲ. ಸಿಹಿ ಕಹಿ ಎರಡನ್ನೂ ಈಕ್ವಲ್ ಆಗೇನೆ ಅನ್ಭವಿಸ್ತಾ ಹೋಗ್ಬೇಕು. ಮತ್ತೆ ನಿಮ್ಗೆ ಯುಗಾದಿ ಹಬ್ಬದ ದಿನ ಯುಗಾದಿ ಹಬ್ಬದ ದಿನದ್ದು ಯಾವ ತರ ಇತ್ತು ಕಮೆಂಟ್ ಮಾಡಿ ಗೈಸ್. ನಿಮ್ಗೆ ಸಿಹಿ ಇತ್ತೋ ಫಸ್ಟ್ ಕಹಿ ಇತ್ತೋ, ಇಲ್ಲ ಈಕ್ವಲ್ ಆಗಿ ಸಿಹಿ ಕಹಿನೇ ಇತ್ತು ಅಂದ್ರೆ ಲೈಫ್ ಜರ್ನಿ ಬಗ್ಗೆ ನಾನು ಕೇಳ್ತಾ ಇರೋದು. ಅವತ್ತಿನ ದಿನ ನಿಮ್ಗೆ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ, ನಾವು ತಿಳ್ಕೊಳ್ಳೋಣ. ನಂದು ಬಂದು ಅವತ್ತು ತುಂಬಾ ಸೂಪರ್ ಡೇ ಅಂತಾನೆ ಹೇಳ್ಬೋದು. ವಿಡಿಯೋದಲ್ಲಿ ನೋಡಿರ್ಬೋದು ನೀವು, ಅದು 10% ಆದ್ರೆ ನಂದು ಇನ್ನು 90% ವಿಡಿಯೋದಲ್ಲಿ ಹಾಕಿಲ್ಲ ನಾನು. ಅದು ಫುಲ್ ಹ್ಯಾಪಿ ಆಗಿದ್ದೆ. ಅದಾದ್ಮೇಲೆ ಇದು ನಮ್ಮ ಅಜ್ಜಿ ತರಕಾರಿ ಎಲ್ಲ ಹೆಚ್ಚಿಕೊಡ್ತಾ ಇದ್ರು, ನಾನು ಈ ತರ ಡೆಕೋರೇಷನ್ ಮಾಡ್ತಾ ಇದ್ದೆ. ಸಿಂಪಲ್ ಆಗಿ ಗೈಸ್, ಅಂದ್ರೆ ನಮ್ದೇನು ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡಿರ್ಲಿಲ್ಲ. ಸಿಂಪಲ್ ಆಗಿ ಡೆಕೋರೇಷನ್ ಎಲ್ಲ ಮಾಡಿ ಪೂಜೆ ಮಾಡಿದ್ದೆ. ಅಂದ್ರೆ ಅವತ್ತೊಂದು ದಿನ ನನಗೆ ತುಂಬಾ ಸ್ಪೆಷಲ್ ಡೇ ಆಗಿತ್ತು, ಅದರಿಂದ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದು. ಇಲ್ಲ ಅಂದಿದ್ರೆ ನಾನು ವಿಡಿಯೋ ಇದನ್ನ ಡಿಲೀಟ್ ಮಾಡ್ಬಿಡೋಣ. ಕಂಪ್ಲೀಟ್ ಆಗಿ ಮಾಡಕ್ ಆಗ್ಲಿಲ್ಲ ನನ್ಗೆ. ಫುಲ್ ಕಂಪ್ಲೀಟ್ ಆಗಿ ಅದೇ ಹೇಳಿದ್ನಲ್ಲ, ಬೇರೆ ಎಲ್ಲ ಕೆಲಸ ಇರೋದ್ರಿಂದ ನನ್ಗೆ ವಿಡಿಯೋ ಮಾಡ್ಕೊಳ್ಳಿಲ್ಲ. ಅಷ್ಟೇನೆ ಸ್ವಲ್ಪ ಈ ಪೂಜೆ ಮಾಡ್ಬಿಟ್ಟು, ಪೂಜೆ ಎಲ್ಲ ಮಾಡಿ ಸ್ವಲ್ಪ ಅಡುಗೆದೊಂದು ಸ್ವಲ್ಪ ಐಟಮ್ ತೋರಿಸಿದೀನಿ, ಅದು ಪ್ರಿಪೇರ್ ಮಾಡ್ಕೊತಾ ಇರೋದು ಅಷ್ಟು ಮಾತ್ರ ತೋರಿಸಿ ಅದು ಎಂಡ್ ಮಾಡ್ಬಿಟ್ಟೆ, ಸ್ಟಾಪ್ ಮಾಡ್ಬಿಟ್ಟೆ ವಿಡಿಯೋ ಮಾಡೋದು. ಈ ತರ ದೇವ್ರ ಪೂಜೆ ಸಿಂಪಲ್ ಆಗಿ ಹಿಂಗ್ ಮಾಡಿದೆ. ಮತ್ತೆ ಅವತ್ತಿನ ಊಟ ಬಂದು ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡ್ಲೇಬೇಕು. ಒಬ್ಬಟ್ಟು ಮತ್ತೆ ಪಲಾವ್, ಮೊಸರು ಬಜ್ಜಿ, ಕಾಳು ಗೊಜ್ಜು, ಅನ್ನ ಸಾಂಬಾರ್ ಮತ್ತೆ ಕೋಸಂಬರಿ, ಹಪ್ಳ ಇಷ್ಟು ಇತ್ತು ನಮ್ಮ ಮನೇಲಿ ಸಿಂಪಲ್ ಆಗಿ. ನಿಮ್ಮ ಮನೇಲಿ ಏನೇನ್ ಮಾಡಿದ್ರಿ ಕಾಮೆಂಟ್ ಮಾಡಿ ಗೈಸ್. ಹಾಗೇನೆ ಮತ್ತೆ ಇದಾದ್ಮೇಲೆ ನೆಕ್ಸ್ಟ್ ಇನ್ನು 3 to 4 ಡೇಸ್ ಆದ್ಮೇಲೆ ನಮ್ಮ ಅಕ್ಕ ಬಂದಿದ್ಲು. ಮಕ್ಕಳು ಗೋಬಿ ಮಾಡ್ಕೊಡಮ್ಮ ಅಂತ ಕೇಳಿದ್ರು, ಅದಕ್ಕೆ ಗೋಬಿ ಮಾಡಿದ್ಲು. ಅದನ್ನು ಒಂದು ವಿಡಿಯೋನ ತಗೊಂಡು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕನ ಮಕ್ಕಳು ಗೋಬಿ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ರು. ಈ ಗೋಬಿ ಮಾಡೋದಿಕ್ಕೆ ಒಂದು ದಪ್ಪು ಕ್ಯಾಬೇಜ್ ಅಲ್ಲಿ ಅರ್ಧ ಕ್ಯಾಬೇಜ್ ಇದೆ, ಅದನ್ನ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು, ಇಲ್ಲಾಂತಂದ್ರೆ ತುರ್ಕೋಬಹುದು. ಅದಾದ್ಮೇಲೆ 2 ಕಪ್ ಕಾರ್ನ್ಫ್ಲೋರ್ ಮತ್ತೆ 2 ಕಪ್ ಮೈದಾ ಮತ್ತೆ 2 ಸ್ಪೂನ್ ಚಿಲ್ಲಿ ಪೌಡರ್ ಮತ್ತೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೇನ್ ಆಡ್ ಮಾಡಂಗಿಲ್ಲ, ಹಾಗೇನೆ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಹೊತ್ತಾದ್ಮೇಲೆ ಒಂದು 10 ನಿಮಿಷ 1/4 ಗಂಟೆ ಹಾಗೆ ಬಿಟ್ಮೇಲೆ ಅದೇ ನೀರ್ ಬಿಟ್ಕೊಳ್ಳುತ್ತೆ. ಕ್ಯಾಬೇಜ್ ಅಲ್ಲೇ ನೀರಿನ ಅಂಶ ಇರುತ್ತಲ್ಲ, ಅದೇ ನೀರ್ ಬಿಟ್ಕೊಂಡು ಅದು
ಏನಂತಾರೆ ಬೋಂಡದ ಹಿಟ್ಟು ಕಲಿಸ್ತೀವಲ್ಲ ಆ ಆ ತರ ಬರುತ್ತೆ. ಸೊ ನೀರ್ ಹಾಕೊಳ್ತೀರಾ ಹಂಗೆ ಕಲ್ಸ್ಕೋಬೇಕು ಗೈಸ್. ಗೈಸ್ ಈ ತರ ನಾವು ಮನೇಲೆ ಮಕ್ಳಿಗೆ ಮಾಡ್ಕೊಡೋದ್ರಿಂದ ನಾವು ಈಗ ಹೊರಗಡೆ ಕೊಡ್ಸುದ್ರೆ ಈಗ ಅದು ಇದು ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಲ್ಲ. ಈಗ ಫುಡ್ ಕಲರ್ ಇಲ್ಲ ಅಂತ ಅಂದ್ರು ಗೋಬಿಗೆ ಇನ್ ಬೇರೆ ಸೋಡಾ ಅದು ಇದು ಅದೆಲ್ಲ ಮಕ್ಳಿಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಎಣ್ಣೆನು ಅಷ್ಟೇನೆ ಯಾವ್ದ್ಯಾವ್ದ್ರಿಂದ ಅಂದ್ರೆ ಜಾಸ್ತಿ ಅದೇ ಎಣ್ಣೆಲಿ ಕರ್ದಿರ್ತಾರಲ್ಲ ಅದೆಲ್ಲ ಹೊಟ್ಟೆ ನೋವು ಬರೋಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಮಕ್ಳಿಗೆ. ಸೊ ಈ ತರ ನಾವು ಮನೇಲೆ ಮಾಡ್ಕೊಟ್ರೆ ಮಕ್ಳಿಗೆ ಅವ್ರ ಆಸೆನೂ ತೀರ್ದಂಗಾಗುತ್ತೆ. ತಿನ್ಬೇಕು ಅನ್ನೋ ಮಕ್ಳು ಆಸೆನೂ ತೀರ್ದಂಗ್ ಆಗುತ್ತೆ. ಮತ್ತೆ ಕ್ವಾಂಟಿಟಿನೂ ಜಾಸ್ತಿ ಬರುತ್ತೆ ನಮ್ಗೆ ಎಷ್ಟೋ ಜಾಸ್ತಿನೂ ಆಗುತ್ತೆ. ಅದಾದ್ಮೇಲೆ ಒಂದು ಸಾಗು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದ್ ಸ್ಪೂನು ಕಾರ್ನ್ ಫ್ಲೋರ್ ಹಾಕೋಬೇಕು. ಮತ್ತೆ 1 ಸ್ಪೂನು ಸೋಯಾ ಸಾಸ್ ಹಾಕೋಬೇಕು. ಮತ್ತೆ 1 ಸ್ಪೂನು ಟೊಮೆಟೊ ಸಾಸ್ ಹಾಕೋಬೇಕು. ಅದಾದ್ಮೇಲೆ ಸ್ವಲ್ಪ ನೀರ್ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗೈಸ್. ಇದು ಒಂದು ಏನಂತಾರೆ ಒಂದು ಸಾಗು ತರ ರೆಡಿ ಮಾಡ್ಕೋಬೇಕು. ಒಂದು ಸಿರಪ್ ತರ ರೆಡಿ ಮಾಡ್ಕೋಬೇಕು. ಮತ್ತೆ ಇದು ಟೊಮೆಟೊ ಸಾಸ್ ಬಂದು 25 ರುಪೀಸ್. ಮತ್ತೆ ಸೋಯಾ ಸಾಸು ಬಂದು 25 ರುಪೀಸ್ ಆಗುತ್ತೆ. ಮತ್ತೆ ಮೈದಾ ಈ ಕಾರ್ನ್ ಫ್ಲೋರ್ ಇದೆಲ್ಲ ಸ್ವಲ್ಪ ಅಮೌಂಟ್ ಅಷ್ಟೇನೆ ಗೈಸ್. ಕ್ಯಾಬೇಜ್ ಒಂದು ಅಷ್ಟು ಏನು ಖರ್ಚಾಗಲ್ಲ. ಮನೇಲೆ ಮಾಡ್ಕೊಂಡ್ರೆ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ ಇದು ನೀರು ಅದೇನೆ ನೀರಿನ ಅಂಶ ಬಿಟ್ಕೊಂಡು ಕ್ಯಾಬೇಜ್ ಅಲ್ಲೇನೆ ಈ ತರ ಆಗುತ್ತೆ. ನೀರೇನು ಆಡ್ ಮಾಡಂಗಿಲ್ಲ. ನೀರ್ ಆಡ್ ಮಾಡ್ಬಿಟ್ರೆ ಇನ್ನ ಜಾಸ್ತಿ ನೀರ್ ಬಿಟ್ಕೊಂಡಂಗ್ ಆಗ್ಬಿಡುತ್ತೆ. ಸೊ ಹಾಗೇನೆ ಸ್ವಲ್ಪ ಕಲ್ಸಿ ಇಟ್ರೆ ಒಂದ್ 1/4 ಗಂಟೆ ಅಷ್ಟ್ರಲ್ಲಿ ಈ ತರ ಎಲ್ಲ ಹೊಂದ್ಕೊಂಡಿರುತ್ತೆ. ಅದಾದ್ಮೇಲೆ ಈ ತರ ಸಣ್ಣ ಸಣ್ಣ ಬಾಲ್ ತರ ಗೋಬಿ ಬಿಟ್ಕೊಳ್ಳೋದು ಎಣ್ಣೆಗೆ. ನಮ್ಗೆ ಮಸಾಲೆ ಜೊತೆ ಬೇಡ, ಅದು ಮಸಾಲೆ ಏನು ಬೇಡ ಅಂತಂದ್ರೆ ಜಸ್ಟ್ ಈ ತರ ಎಣ್ಣೆಗೆ ಕರ್ದ್ಬಿಟ್ಟು ನಾವು ಎತ್ಕೊಂಡ್ರೆ ಅದೇನೆ ಪಕೋಡ ಆಗುತ್ತೆ. ಪಕೋಡ ಅನ್ನೋರ್ಗೆ ಪಕೋಡ, ಇಲ್ಲ ಅಂತಂದ್ರೆ ಡ್ರೈ ಗೋಬಿ ಆಗುತ್ತೆ. ಹಂಗೇನೆ ನಾವು ಮಸಾಲೆ ಏನು ಆಡ್ ಮಾಡಲ್ಲ, ಇಷ್ಟೇ ಸಾಕು ಅಂತ ಅಂದ್ರೆ ಸಿಂಪಲ್ ಇದೊಂದ್ ಜಸ್ಟ್ 10 ನಿಮಿಷದ ಕೆಲ್ಸ ಆಗುತ್ತೆ ಅಷ್ಟೇನೆ. ಇಲ್ಲ ನಮ್ಗೆ ಮಸಾಲೆನು ಬೇಕು ಅಂತ ಅಂದ್ರೆ ಅದೊಂದ್ 10 ನಿಮಿಷದ ಕೆಲ್ಸ ಆಗುತ್ತೆ. ಜಸ್ಟ್ ಬೇಗನೆ ಮಾಡ್ಕೊಬಿಡ್ಬೋದು. ಈಸಿಯಾಗೂ ಇರುತ್ತೆ. ಅಷ್ಟೊಂದು ಐಟಮ್ಸ್ ಅಷ್ಟೊಂದೇನು ಬೇಕಾಗಿರಲ್ಲ. ಸೊ ನೋಡಿ ಇದು ಎಷ್ಟೆಷ್ಟು ದಪ್ಪನೇ ಬಿಟ್ಟಿದ್ದಾಳೆ ನಮ್ಮಕ್ಕ. ಎಷ್ಟು ಬೋಂಡ ಸೈಜೇ ಇದೆ, ಗೋಬಿ ಈ ಸೈಜ್ ಕೊಡೋದೇ ಇಲ್ಲ. ಸೊ ಸುಮಾರು ಒಂದು 5-6 ಪ್ಲೇಟ್ ಅಷ್ಟೇ ಆಗಿತ್ತು. ಅದು ನಾನು ಹೇಳಿದ್ನಲ್ಲ ಸೋಯಾ ಸಾಸ್ ಒಂದು 25 ರುಪೀಸ್, ಟೊಮೆಟೊ ಸಾಸು 25 ರುಪೀಸ್, ಈ ಕ್ಯಾಬೇಜ್ ಒಂದು 20 ರುಪೀಸ್ ಅಂತ ಅಂದ್ರೂ ಅದ್ರಲ್ಲಿ ಅರ್ಧ ಹಾಕಿರೋದು. ಅದೇ 10 ರುಪೀಸ್ ಆದ್ರೂನು ಇನ್ನೇನ್ ಐಟಮ್ ಇದೆ, ಈ ಕಾರ್ನ್ ಫ್ಲೋರು, ಮೈದಾ ಹಿಟ್ಟು, ಎಲ್ಲ ಸೇರಿ ತಗೊಳ್ಳಿ ಆಯ್ತು. 100 ರುಪೀಸ್ ಖರ್ಚಾದ್ರೂನು ಈಗ ಇದೆಲ್ಲ ಸೇರಿ ಐಟಮ್ ಇಂದ ಒಂದ್ 100 ರೂಪಾಯಿ ಅಷ್ಟು ಖರ್ಚಾದ್ರೂನು ನಮ್ಗೆ ಇನ್ನ ಎಷ್ಟು ಪ್ರಾಫಿಟ್ ಆಗುತ್ತೆ. ಆಮೇಲೆ ಹೆಲ್ದಿಯಾಗೂ ಇರುತ್ತೆ. ಅದಾದ್ಮೇಲೆ ಇದು ಬಂದು 3 ಈರುಳ್ಳಿ, ಮತ್ತೆ 1-2 ಹಸಿಮೆಣಸಿನಕಾಯಿ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು ಒಂಚೂರು ಆಯಿಲ್ ಹಾಕೊಂಡು. ಅದೇ ಅಲ್ಲ ಎಷ್ಟು 100 ರೂಪಾಯಿ ಖರ್ಚಾದ್ರೂನು ನಮ್ಗೆ ಅದ್ರಲ್ಲಿ ಒಂದು 5-6 ಪ್ಲೇಟ್ ಅಷ್ಟೇ ಆಗುತ್ತೆ. 6ಗಿನ್ನ ಜಾಸ್ತಿನೇ ಇದೆ. ಅದು ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ 6 ಪ್ಲೇಟ್ಗೆ ಈಗ 1 ಪ್ಲೇಟ್ಗೆ 50 ರುಪೀಸ್ ಅಂತ ತಗೊಂಡ್ರು 6 ಪ್ಲೇಟ್ಗೆ ಎಷ್ಟು 300 ಅಷ್ಟಾಯ್ತು. ಅದ್ರಲ್ಲಿ 100 ರುಪೀಸ್ ಖರ್ಚು ಮಾಡಿದ್ರು ಇನ್ನು 200 ರುಪೀಸ್ ನಮ್ಗೆ ಪ್ರಾಫಿಟ್ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ಹೆಲ್ದಿನೂ ಆಯ್ತು. ಮನೆ ಮಕ್ಳಿಗೆ ಜಾಸ್ತಿ ಸ್ಪೈಸಸ್ ಎಲ್ಲ ಹೊರಗಡೆ ಕೊಡೋದ್ ಬೇಡ ಅಂದ್ಬಿಟ್ಟು ಈ ತರ ಮಾಡ್ಕೋಬಹುದು. ನೋಡಿ ಇದ್ರಲ್ಲಿ ಎಷ್ಟಿರ್ಬೋದು ನೀವೇನೆ ಅಂದಾಜ್ ಮಾಡ್ಕೊಳ್ಳಿ. ದಪ್ಪನೂ ಇದೆ ಅದು. ಅದಾದ್ಮೇಲೆ ಇದು ಸಿರಪ್ ಮಾಡ್ಕೊಂಡಿದ್ವಲ್ಲ, ಇದು ಫ್ರೈ ಎಲ್ಲ ಆದ್ಮೇಲೆ ಅದನ್ನು ಆಡ್ ಮಾಡ್ಬಿಟ್ಟು ಅದನ್ನ ಸ್ವಲ್ಪ ಅದಕ್ಕೆ 1 ಕಪ್ಪು ನೀರ್ ಹಾಕ್ಬಿಟ್ಟು ಸ್ವಲ್ಪ ಒಂದ್ 5 ನಿಮಿಷ ಕುದಿಸ್ಬೇಕು. ಚೆನ್ನಾಗಿ ಕುದಿ ಬರ್ಬೇಕು. ಕುದಿ ಬಂದ್ಮೇಲೆ ಅದು ಡ್ರೈ ಗೋಬಿನ ಹಾಕಿ ಮಿಕ್ಸ್ ಮಾಡ್ಬೇಕು. ಮತ್ತೆ ಇನ್ನ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತಂದ್ರೆ ಇದಕ್ಕೆ ಕ್ಯಾಬೇಜ್ ಆಡ್ ಮಾಡ್ಬೇಕು. ಕ್ಯಾಬೇಜ್ ಮಕ್ಳು ತಿನ್ನೋದೇ ಇಲ್ಲ, ಇಷ್ಟಪಡೋದೇ ಇಲ್ಲ ಅಂದ್ಬಿಟ್ಟು ತೆಗ್ದು ಸೈಡ್ಗೆ ಇಡ್ತಾರೆ ಅಂದ್ಬಿಟ್ಟು ಕ್ಯಾಬೇಜ್ ಹಾಕೇ ಇಲ್ಲ ಇದ್ರಲ್ಲಿ. ಸೊ ಕ್ಯಾಬೇಜ್ ಆಡ್ ಮಾಡ್ಕೊಂಡ್ರೆ ಇನ್ನ ಟೇಸ್ಟಿ ಸ್ಪೈಸಿ ಆಗಿರುತ್ತೆ. ಅದಾದ್ಮೇಲೆ ಇದೆಲ್ಲನು ಎಷ್ಟು ಬೇಕು ನಮ್ಗೆ ಈ ಸಾಗುಗೆ ಎಷ್ಟು ಬೇಕು ಅಷ್ಟು ಮಾತ್ರ ಡ್ರೈ ಗೋಬಿ ಹಾಕೊಂಡು
ಬೇಕಾದ್ರೆ ಡ್ರೈ ಗೋಬಿ ಇಟ್ಕೋಬಹುದು. ಆ ಅದೇ ಜಾಸ್ತಿ ತಿನ್ನಲ್ಲ ಅಂತ ಅಂದ್ರೆ ಒಂದ್ ಸ್ವಲ್ಪ ಹಾಕಿ ಸ್ವಲ್ಪ ಇಟ್ಕೋಬಹುದು. ಇಲ್ಲ ಅಂತಂದ್ರೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ಗೈಸ್. ಈ ತರ ಮನೇಲೆ ಮಾಡ್ಕೊಂಡ್ರೆ ಎಷ್ಟು ಜನ ಇದ್ರೂನು ಕ್ವಾಂಟಿಟಿ ಚೆನ್ನಾಗ್ ಬರುತ್ತೆ. ಎಷ್ಟು ತಿಂದ್ರು ಈಗ ಒಂದ್ ಪ್ಲೇಟ್ ಅಂತಂದ್ರೆ ಎಷ್ಟು ಜಾಸ್ತಿ ಬರೋದೇ ಇಲ್ಲ. ಇದು ನಮ್ಗೆ ಸಾಕು ಅನ್ನೋಷ್ಟು ಬರುತ್ತೆ. ಆ ತರ ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಈ ತರ ನೀವು ಮನೇಲಿ ಟ್ರೈ ಮಾಡಿ ನಿಮ್ ಮಕ್ಳಿಗೆ ಕೊಡಿ ಗೈಸ್. ಆದಷ್ಟು ಹೊರಗಡೆ ತಿನ್ಸೋದು ಕಡಿಮೆ ಮಾಡಿ. ಇದು ಸಾಗುಗ್ ಹಾಕಿದ್ವಲ್ಲ ಅದು ಫುಲ್ಲು ಡ್ರೈ ಆಗ್ಬೇಕು. ಸಾಗು ಎಲ್ಲ ಫುಲ್ಲು ಡ್ರೈ ಆಗ್ಬಿಡ್ಬೇಕು. ಅಲ್ಲಿವರ್ಗುನು ಅದೇ ತರ ಚೆನ್ನಾಗಿ ಡ್ರೈ ಮಾಡ್ಕೊತಾ ಇರ್ಬೇಕು. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ. ನೋಡ್ತಾ ಇರ್ಬೋದಲ್ಲ, ಕಲರ್ ಒಂದ್ ಆಡ್ ಆಗಿಲ್ಲ, ನಾವು ಕಲರ್ ಒಂದ್ ಹಾಕಿಲ್ಲ. ಕಲರ್ ಬೇಕು ಅಂತ ಅಂದ್ರೆ ನೀವು ಏನಾದ್ರು ಇದು ಬೀಟ್ರೂಟ್ ಇರುತ್ತಲ್ಲ ಅದನ್ನ ಜ್ಯೂಸ್ ಮಾಡ್ಬಿಟ್ಟು ಅದ್ರ ರಸ ತೆಗ್ದ್ಬಿಟ್ಟು ಈಗ ನೀರ್ ಆಡ್ ಮಾಡಿದ್ವಲ್ಲ ಇದಕ್ಕೇನೆ ಸಾಗು ಮಾಡ್ಬೇಕಾದ್ರೆ ಅದಕ್ಕೆ ಅದನ್ನ ಹಾಕಿದ್ರೆ, ಇಲ್ಲ ಅಂತ ಅದ್ ಹಾಕಿದ್ರೆ ಅದೇ ಬೀಟ್ರೂಟ್ ಹಾಕಿದ್ರೆ ಅದು ಕಲರ್ ಬರುತ್ತೆ. ಅದ್ ಬೇಡ ಅಂದ್ರೆ ಫುಡ್ ಕಲರ್ ಬರುತ್ತಲ್ಲ, ಫುಡ್ ಕಲರ್ ಅಂದ್ರೆ ಕೇಸರಿ ಬಣ್ಣ ಬರುತ್ತಲ್ಲ ಅದನ್ನ ಸ್ವಲ್ಪ ಆಡ್ ಮಾಡಿದ್ರು ಅದು ಕಲರ್ ಬರುತ್ತೆ. ಅದ್ ಹಾಕೊಂಡ್ರೆ ಕಲರು ಇನ್ನ ಕಲರ್ಫುಲ್ ಆಗಿ ಗೋಬಿ ಇರುತ್ತಲ್ಲ ಆ ತರ ಇರುತ್ತೆ. ನಾವೇನು ಬೇಡ ಅದೆಲ್ಲ ಅಂತ ಅಂದ್ಬಿಟ್ಟು ಇಷ್ಟು ಮಾಡಿದೀವಿ. ನೋಡ್ತಾ ಇರ್ಬೋದು ಎಷ್ಟು ಸ್ಪೈಸಿಯಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ತಿನ್ನೋದಕ್ಕೂ ಅಷ್ಟೇನೆ ತುಂಬಾ ಚೆನ್ನಾಗಿತ್ತಂತೆ. ನಾನ್ ತಿಂದಿಲ್ಲ, ಸಾರಿ ಆನೆಸ್ಟ್ ಆಗಿ ಹೇಳ್ತೀನಿ, ನಾನ್ ತಿಂದಿಲ್ಲ. ಅವ್ರು ತಿಂದು ಹೇಳಿರೋದು ಚೆನ್ನಾಗಿರುತ್ತೆ. ಈಗ ಮನೇಲಿ ಇಷ್ಟು ಮಾಡಿರೋದ್ರಿಂದ ಚೆನ್ನಾಗಿದ್ದೇ ಇರುತ್ತೆ ಅಲ್ಲ. ಸೊ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಗೈಸ್. ಯಾವ ತರ ಬಂತು ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ. ಹಾಗೇನೆ ಅದ್ರ ಮೇಲೆ ಟೊಮೆಟೊ ಸಾಸ್ ಸ್ವಲ್ಪ ಹಾಕ್ಬಿಟ್ರೆ ಮಸ್ತಾಗಿರುತ್ತೆ ತಿನ್ನೋದಿಕ್ಕೆ. ನಮ್ಮ ಅಕ್ಕನ ಮಕ್ಕಳು ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಅಂಗಡಿಗಿನ್ನೂ ಸೂಪರ್ ಆಗಿ ಮಾಡಿದ್ದೆ ಅಮ್ಮ ಅಂತ ಅಂದ್ಬಿಟ್ಟು ತಿಂತಾ ಇದ್ದಾರೆ ಗೈಸ್. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.